ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ಪೃಥ್ವಿರಾಜ್ ಅಂತ ಒಬ್ಬ ಹುಡುಗನ ಬಗ್ಗೆ. ಅವನೇನ್ ಮಾಡ್ತಾನೆ ಅಂತ ಅಂದ್ರೆ ವಿಧಾನಸೌಧ ಮುಂದೆನೆ ಬೆಂಕಿ ಹಚ್ತಾನೆ. ಹೌದು, ಅವ್ನು ಬೆಂಕಿ ಹಚ್ಮೇಲೆ ತುಂಬಾ ಜನ ಸೇರ್ಕೊಂತಾರೆ, ಮತ್ತೆ ನ್ಯೂಸ್ ಅವ್ರು ಕೂಡ ಬರ್ತಾರೆ. ನ್ಯೂಸ್ ಅವರು ರಿಪೋರ್ಟರ್ ಒಬ್ರು ಕೇಳ್ತಾರೆ ಏನಕ್ಕೆ ಬೆಂಕಿ ಹಚ್ತೆ ಅಂತ. ಅವನು ಏನ್ ಹೇಳ್ತಾನೆ ಅಂತ ಅಂದ್ರೆ ಅವ್ರ ಅಮ್ಮ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಂತೆ. ಅವನು ಟ್ರಿಪ್ ಹೋಗಿರ್ತಾನಂತೆ, ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅವ್ರ ಅಮ್ಮ ಫುಲ್ ಗಾಬರಿ ಆಗಿರ್ತಾರೆ. ಅವ್ರ ಅಮ್ಮ ಫುಲ್ ಗಾಬರಿಯಾಗಿ ಕಂಪ್ಲೇಂಟ್ ಕೊಡಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳ್ಳಲ್ಲ, ಅವ್ರನ್ನ ಕಳ್ಸಿಬಿಡ್ತಾರೆ. ಆಗ ಪೃಥ್ವಿರಾಜ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬರ್ತಾನೆ. ಅವನು ಮುಗಿಸ್ಕೊಂಡ್ ಮನೆಗೆ ಬಂದಾಗ ಅವ್ರ ಅಮ್ಮ ಈ ತರ ಹೇಳ್ತಾರೆ, ನಾನು ನೀನು ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋದೆ, ಆದ್ರೆ ಪೊಲೀಸ್ ಅವರ ಕಂಪ್ಲೇಂಟ್ ನ ತಗೊಳ್ಳಿಲ್ಲ ಅಂತ. ಪೃಥ್ವಿರಾಜ್ ಕೇಳಕ್ ಹೋಗ್ತಾನೆ ಪೊಲೀಸ್ ಸ್ಟೇಷನ್ಗೆ. ಅವ್ರ ಅಮ್ಮ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಆ ಪೊಲೀಸ್ ಸ್ಟೇಷನ್ ಕೇಳಕ್ ಹೋಗ್ತಾನೆ. ಕಂಪ್ಲೇಂಟ್ ಏನು ತಗೊಳ್ತಿಲ್ಲ ನೀವು ಅಂತ. ಪೊಲೀಸ್ ಅವರು ಅವ್ನಿಗೆ ಕಪಾಳು ಕೊಡ್ತು ಕಳಿಸ್ತಾರಂತೆ. ಪೊಲೀಸ್ ಅವ್ರ ಮೇಲೆ ಇರೋ ಕೋಪಕ್ಕೆ ನಾವು ಈ ತರ ಮಾಡ್ತಿದ್ದಾನೆ ಅಂತ ಕೂಡ ಹೇಳ್ತಿದ್ದೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಒಂದು ಗುಡ್ ನ್ಯೂಸ್ ಬಗ್ಗೆ ಮಾತಾಡೋಣ. ಏನಂತ ಅಂದ್ರೆ ನಮ್ ಕನ್ನಡದ ಹೆಮ್ಮೆ ಫಿಲಮ್ ಆದ KGF ಮತ್ತೆ ಕಾಂತಾರ ಎರಡು ಫಿಲಮ್ಗೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಮತ್ತೆ ನಮ್ ರಿಷಬ್ ಶೆಟ್ಟಿ ಸರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಇಬ್ರಿಗೂ ಮತ್ತೆ ನಿಮ್ಗೂ ಕಂಗ್ರಾಚುಲೇಷನ್. ಮೂವಿ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗೆ ನಮ್ಮ ಉಪೇಂದ್ರ ಸರ್ ಅವ್ರದ ಹೊಸ ಮೂವಿ ಬಗ್ಗೆ ಮಾತಾಡೋಣ. UI ಮೂವಿ ಇದೆ ಅಕ್ಟೋಬರ್ ರಿಲೀಸ್ ಆಗ್ತಿದೆ ಅಂತ ಒಪ್ಪಿ ಸರ್ ಪೋಸ್ಟ್ ಹಾಕಿದ್ದಾರೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀವೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದು ದುನಿಯಾ ವಿಜಯ್ ಸರ್ ಬಗ್ಗೆ. ಮಿನಿ ರೇಡಿಯೋನ ಹರೀಶ್ ಬ್ರೋ ಎಲ್ಲರಿಗೂ ಗೊತ್ತಿರುತ್ತೆ. ಅವರು ಮತ್ತೆ ದುನಿಯಾ ವಿಜಯ್ ಸರ್ ಸೇರ್ಕೊಂಡು ಏನ್ ಮಾಡಿದ್ರು ಜನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಹರೀಶ್ ಬ್ರೋ ಇನ್ಸ್ಟಾಗ್ರಾಮ್ ಲೈವ್ ಬರ್ತಾರೆ. ಆ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಸ್ಮಶಾನಕ್ಕೆ ಹೋಗ್ತಾರೆ. ಅಲ್ಲಿ ಟೈಡಲ್ ಅನ್ನೋ ಒಬ್ಬ ಡ್ರಗ್ ನ ತಗೊಂತಿರೋ ಒಬ್ಬ ಹುಡುಗನ್ ಹಿಡ್ಕೊಂತಾರೆ. ಆ ಹುಡುಗನ್ ಹಿಡ್ಕೊಂಡು ಯಾರು ಅವ್ರಿಗೆ ಸಪ್ಲೈ ಮಾಡ್ತಿದ್ರು ಆ ಮನೆ ಹತ್ರ ಕೂಡ ಹೋಗ್ತಾರೆ. ಮನೆ ಹತ್ರ ಹೋದಾಗ ಆ ಲೇಡಿ ಅಲ್ಲಿ ಇರಲ್ಲ. ಅವರು ಆ ಲೈವ್ ನ 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಲೈವ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವು ಯಾರು ಫುಲ್ ವಿಡಿಯೋ ನೋಡ್ಬೇಕಂದ್ರೆ ಹೋಗಿ ಅಲ್ಲಿ ನೋಡಿ. ಈಗ ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಕೈಯಲ್ಲಿ ಏನಿದೆ ತೋರ್ಸು, ಕೈಯಲ್ಲಿ ಇನ್ಫೆಕ್ಷನ್ ಶುರುವಾಗಿದೆ ಕೈಯಲ್ಲಿ. ಸರ್ ಒಂದು ಕತ್ ನೋಡಿ ಸರ್, ಕೊಳ್ತೋಗ್ಬಿಟ್ಟಿದೆ ಕತ್ತು ಎಲ್ಲ. ನೀನ್ ಒಳಗಡೆ ಇದೆಯಾ ಅಂತ ಗೊತ್ತು, ತೆಗಿರಿಯಾಕ. ಇವ್ರನ್ನ ಅವರು ಏನು ಅವ್ರೇನಾ? ಯಾರು? ಇವರೇ ಲಕ್ಷ್ಮಿ ಅಂದ್ರೆ ಸರ್, ಇವರೇ. ಇವ್ರೇನಾ ಲಕ್ಷ್ಮಿ ಅಂದ್ರೆ? ಇವರೇ ಲಕ್ಷ್ಮಿ ಅಂದ್ರೆ. ಓಕೆ ಓಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು DV ಇನ್ ಕನ್ನಡ ಅವ್ರ ಬಗ್ಗೆ ನೋಡೋಣ. ಅವ್ರು ಎಷ್ಟೊಂದು ದಿನದಿಂದ ಹೈಪ್ ಇಟ್ಟಿದ್ ಬೈಕು ಕೊನೆಗೂ ರಿವೀಲ್ ಮಾಡೇ ಬಿಟ್ಟಿದ್ದಾರೆ. ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಕೂಡ DV ಅವ್ರಿಗೆ ಯೂಸ್ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ನ್ಯೂಸ್ ಬಂದು ಕೋಲ್ಕತ್ತಾದ ಬ್ರೂಟಲ್ ರೇಪ್ ಅಂಡ್ ಬಗ್ಗೆ. ಕೋಲ್ಕತ್ತಾದ ಈ ನ್ಯೂಸ್ ಅಂತೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ದಿರೋರ್ಗೆ ಹೇಳ್ಬಿಡ್ತೀನಿ. ಸೆಕೆಂಡ್ ಇಯರ್ ನ ಫಿಮೇಲ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹಾಸ್ಪಿಟಲ್ ಅಲ್ಲಿ ನ್ಯೂಸ್ ಬರುತ್ತೆ. ಅವ್ರ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಗೊತ್ತಾಗಿದೆ ಅದು ರೇಪ್ ಅಂಡ್. ಎಷ್ಟೊಂದ್ ಜನ ಇನ್ಫ್ಲೂಯೆನ್ಸರ್ಸ್, ಫಿಲಂ ಸ್ಟಾರ್ಸ್ ಎಲ್ಲರೂ ಜಸ್ಟಿಸ್ ನ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನ್ಯೂಸ್ ಕೂಡ ಬಂದಿದೆ. ನಿನ್ನೆ ಸಾವಿರಾರು ಜನ ಹಾಸ್ಪಿಟಲ್ ನುಗ್ಗಿ ಎವಿಡೆನ್ಸ್ ನ ಅಳ್ಸಾಕ್ಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಈ ಕೇಸ್ ನ ಮುಚ್ಚಕ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಎಷ್ಟೊಂದ್ ಜನ. ನಿಮ್ ಥಾಟ್ಸ್ ಇದ್ರ ಬಗ್ಗೆ ಏನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಕೋಲ್ಕತ್ತಾ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗೆ ಕೋಲ್ಕತ್ತಾ ಅಲ್ಲಿರೋ ಬೆಂಗಾಲ್ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಬರ್ತಿದೆ. ಏನಂತ ಅಂದ್ರೆ 20 ವರ್ಷದ ಒಬ್ಳು ಹುಡುಗಿ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾಳೆ. ಅದು ಏನ್ ನಡೀತಿದೆ ಕೋಲ್ಕತ್ತಾಲಂತೂ ಗೊತ್ತಾಗ್ತಾ ಇಲ್ಲ. ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ಕಮೆಂಟ್ಸ್ ಹೇಳ್ತೀವಿ. ಕೊರೋನಾ ಪಾರ್ಟ್ 2 ಏನಾದ್ರು ಬರ್ತಿದ್ಯಾ ಹಾಗಂತ ನಾನು ಹೇಳ್ತಿಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಗ್ಲೋಬಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಏನಕ್ಕಂತ ಅಂದ್ರೆ ಎಂಪಾಕ್ಸ್ ಅಂತ ಒಂದು ವೈರಸ್ ತುಂಬಾನೇ ಸ್ಪ್ರೆಡ್ ಆಗ್ತಿದೆಯಂತೆ. ಎಂಪಾಕ್ಸ್ ಅನ್ನೋ ವೈರಸ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತೆ ಅದರ ಅಕ್ಕಪಕ್ಕದಲ್ಲಿ ಯಾವ್ದಾವ್ದು ಕಂಟ್ರೀಸ್ ಇದೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದೆಯಂತೆ. ಮತ್ತೆ ಇದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ವೈರಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ಎಷ್ಟೊಂದ್ ಜನ ಸಾವು ಕೂಡ ಆಗಿದೆಯಂತೆ. ನೆಕ್ಸ್ಟ್ ನಾವು ಗೇಮ್ ರಿಲೇಟೆಡ್ ನ್ಯೂಸ್ ನೋಡೋಣ. BGMI ಅವರು ನೆನೆ ಒಂದು ಇವೆಂಟ್ ನಡೆಸ್ತಾರೆ. ಅದರಲ್ಲಿ SMR ಗೇಮಿಂಗ್ ಕೂಡ ಇನ್ವೈಟೆಡ್ ಆಗಿರ್ತಾರೆ. SMR ಗೇಮಿಂಗ್ ಅವರು ಅವ್ರ ಫ್ಯಾನ್ಸ್ ಗೆ ಹೇಳ್ತಾರೆ ಇಲ್ಲಿ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಅವ್ರ ಫ್ಯಾನ್ಸ್ ಕೊಟ್ಟ ಆ ಸಪೋರ್ಟ್ ಗೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನೀವೇ ಒಂದ್ಸರಿ ಆ ಕ್ಲಿಪ್ ನ ನೋಡ್ಕೊಂಡ್ ಬನ್ನಿ. ಮ್ಯಾಚ್ ಯಾವ್ದು ನಡೀತೈತೆ, ಚಾಟ್ ಮಾತ್ರ SMR ಅಂತ ಓಡಿಸ್ತಾ ಇದ್ದೀರಾ. ಟೆನ್ಷನ್ ಆಗೋಗ್ಬಿಟ್ಟಿದೀನಿ ನಾನು. ಏನು ಸಪೋರ್ಟ್ ಗೈಸ್, ಇಷ್ಟು ಸಪೋರ್ಟ್ ತೋರಿಸ್ಬಿಟ್ರೆ ಪರ್ಫಾರ್ಮೆನ್ಸ್ ಬೇರೆ ಲೆವೆಲ್ ಮಾಡ್ಬೋದು. ಲೈವ್ ಮಾಡೋಕ್ಕಾಗಿಲ್ಲ, ಬಟ್ POV ನಂತರ ರೆಕಾರ್ಡ್ ಇದೆ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಲೈವ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಇರಲ್ಲ ಅಂತ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದಿಷ್ಟು ಇವತ್ತಿನ ನ್ಯೂಸ್ ಆಗಿತ್ತು. ನೀವು ಯಾವ್ದಾದ್ರು ನ್ಯೂಸ್ ಸಬ್ಮಿಟ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕಾಣ್ತಿದೆ, ಇಲ್ಲಿ ನೀವು ಕಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.